ನಮಸ್ಕಾರ. ನಾನು ವಿಜಯಲಕ್ಷ್ಮಿ. ಹೀಲ್ ವಿತ್ ಕಲರ್ಸ್ ಚಾನಲ್ಗೆ ಸ್ವಾಗತ. ನಾನೀಗ ತಲೆನೋವಿನ ಬಗ್ಗೆ ತಿಳಿಸ್ಬೇಕಂತ ಅಂದ್ಕೊಂಡು ಬಂದಿದ್ದೀನಿ. ಮೊದಲನೇದಾಗಿ ತಲೆನೋವಿನಲ್ಲಿ ಹಲವಾರು ಥರದ ತಲೆನೋವುಗಳು ಬರ್ತಾ ಇರ್ತವೆ. ನಾನಿವಾಗ ಬೇಸಿಗೆಯ ತಾಪಕ್ಕೆ ತಲೆನೋವುಗಳು ಹೇಗೆ ಬರ್ತವೆ, ಅದನ್ನು ಯಾವ ಥರ ಕಡಿಮೆ ಮಾಡ್ಕೋಬೇಕಂತ ತಿಳಿಸಲು ಬಂದಿದ್ದೇನೆ. ತಲೆನೋವುಗಳಲ್ಲಿ 5 ಥರದ ತಲೆನೋವುಗಳು ಬರ್ತವೆ. ಅದರಲ್ಲಿ ನಾನಿವತ್ತು ನಿಮಗೆ 3 ಥರದ ತಲೆನೋವುಗಳನ್ನು ಯಾವ ಥರ ಕಡಿಮೆ ಮಾಡ್ಕೋಬೇಕಂತ ಹೇಳಲಿಕ್ಕೆ ಬಂದಿದ್ದೀನಿ. ಮೊದಲನೇದಾಗಿ ತಲೆನೋವು ಸ್ಟಮಕ್ ಮತ್ತು ಸ್ಪ್ಲೀನ್ ಹೀಟ್ ಆಗಿತ್ತು ಅಂತಂತಂದರೆ ತಲೆನೋವು ಹೇಗೆ ಬರುತ್ತೆ, ಅದನ್ನು ಯಾವ ಥರ ಕಡಿಮೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮೊದಲನೇದಾಗಿ ಸ್ಪ್ಲೀನ್ ಮತ್ತು ಸ್ಟಮಕ್ ಹೀಟ್ ಆದಾಗ ತಲೆನೋವು ಇಲ್ಲಿ ಬರುತ್ತೆ. ಇಲ್ಲಿನ ಹಣೆ ಭಾಗದಲ್ಲಿ ತಲೆನೋವು ಬಂದರೆ ಸ್ಪ್ಲೀನು ಮತ್ತು ಸ್ಟಮಕ್ಕು ಹೀಟ್ ಆದಾಗ ತಲೆನೋವು ಬರ್ತಾ ಇರುತ್ತೆ. ಅದರಲ್ಲೂ ಸ್ಪ್ಲೀನು ಮತ್ತು ಸ್ಟಮಕ್ಕು ಹೀಟ್ ಆದಾಗೂ ತಲೆನೋವು ಬರುತ್ತೆ ಮತ್ತು ಕೋಲ್ಡ್ ಆದಾಗೂ ತಲೆನೋವು ಬರುತ್ತೆ. ಹೀಟ್ ಆದಾಗ ಯಾವ ಥರ ತಲೆನೋವು ಬರುತ್ತೆ, ಕೋಲ್ಡ್ ಆದಾಗ ಯಾವ ಥರ ತಲೆನೋವು ಬರುತ್ತೆ ಅಂತಂದರೆ, ಸ್ಟಮಕ್ಕು ಮತ್ತು ಸ್ಪ್ಲೀನು ಹೀಟ್ ಆದಾಗ ಇಲ್ಲಿ ತಲೆನೋವು ಪಟ್ 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 ಅಂತ ಜೋರವಾಗಿ ತಲೆನೋವು ಬರ್ತಾ ಇರುತ್ತೆ. ಆವಾಗ ನೀವು ತಿಳ್ಕೋಬೇಕು, ಹೊಟ್ಟೆ ಮತ್ತು ಸ್ಪ್ಲೀನು ನಮಗೆ ಹೀಟ್ ಆಗಿದೆ, ಅದಕ್ಕೆ ಅಲ್ಲೇ ತಲೆನೋವು ಬರ್ತಾ ಇದೆ ಅಂತ. ಒಬ್ಬೊಬ್ಬರಿಗೆ ಸ್ಪ್ಲೀನು ಮತ್ತು ಸ್ಟಮಕ್ಕು ಕೋಲ್ಡ್ ಆಯಿತು ಅಂತಂದರೆ ಇಲ್ಲಿ ಬರುತ್ತಲ್ಲ ತಲೆನೋವು, ಅದು ಕೋಲ್ಡ್ ಆದಾಗ ಸುಮ್ಮನೆ ದಿಮ್ 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 ಅಂತ ಬರ್ತಾ ಇರುತ್ತದೆ. ಫಾಸ್ಟ್ ಆಗಿರೋದಿಲ್ಲ, ನಿಧಾನವಾಗಿ ಯಾವಾಗಲೂ ದಿಮ್ 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 ಅಂತ ಇರುತ್ತೆ. ಆವಾಗ ನೀವು ನಾವು ಹೊಟ್ಟೆ ಮತ್ತು ಸ್ಪ್ಲೀನು ಕೋಲ್ಡ್ ಆಗಿದೆ ಅಂತ ತಿಳ್ಕೋಬೇಕು. ಇದನ್ನು ಯಾವ ರೀತಿ ಕಡಿಮೆ ಮಾಡ್ಕೋಬೇಕು ಅಂತಂತಂದರೆ, ಆವಾಗ ನಾವು ಈ ಒಂದು ಸುಜೋಕ ತಗೊಂಡು ನಾವು ನಮ್ಮ ಸ್ಟಮಕ್ ಎಲ್ಲಿ ಬರುತ್ತೆ ಅಂತಂತಂದರೆ ಈ ಭಾಗದಲ್ಲಿ ಬರುತ್ತೆ. ಈ ಭಾಗದಲ್ಲಿ ನಾವು ಈ ಒಂದು ಜಿಮ್ಮಿಯ ತಗೊಂಡು ಈ ಸ್ಟಮಕ್ ಭಾಗಕ್ಕೆ ನಾವು ಹಿಂಗೆ ಪ್ರೆಸ್ ಮಾಡಬೇಕು. ಈ ಥರ ಪ್ರೆಸ್ ಮಾಡ್ಕೋಬೇಕು. ನಿಮಗೆ ಈ ಜಿಮ್ಮಿ ಇಲ್ಲ ಅಂತಂತಂದರೆ ನೀವು ಪೆನ್ನಿನ ಸಹಾಯದಿಂದ ಆದ್ರೂ ಈ ಥರ ಮಾಡ್ಕೋಬೇಕು. ಪೆನ್ನು ಇಲ್ಲ ಅಂತಂದ್ರೂ ನಮ್ಮ ತೋರು ಬೆರಳನ್ನು ತಗೊಂಡು ಇಲ್ಲಿ ಹೆಬ್ಬಟ್ಟನ್ನು ತಗೊಂಡು ಇದನ್ನು ಹಿಂಗೆ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡಿಕೊಂಡು ನಿಮಗೆ ಹೀಟಾಗಿ ನಿಮಗೆ ತಲೆನೋವು ಬರ್ತಾ ಇದೆ, ನಿಮಗೆ ಗೊತ್ತಾಗಲಿಲ್ಲ ಅಂತಂತಂದರೆ, ನನಗೆ ಹೀಟಾಗಿ ಬಂದಿದೆಯೋ ಆಮೇಲೆ ಕೋಲ್ಡ್ ಆಗಿ ಬಂದಿದೆಯೋ ಅಂತ ಒಬ್ಬರಿಗೆ ಗೊತ್ತಾಗಲ್ಲ. ಅವಾಗ ಯಾವ ಥರ ಅದನ್ನು ಕಂಡುಹಿಡಿಬೇಕು ಅಂತಂತಂದರೆ, ತಲೆ ಇಲ್ಲಿ ಬಂದಿರುತ್ತಲ್ಲ, ನಿಮಗೆ ತಲೆ ನೋವು ಯಾವ ಥರ ಇರುತ್ತಂದರೆ, ಒಂದೊಮ್ಮೆ ಪಟ್ 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 ಅಂತ ಜೋರವಾಗಿ ತಲೆನೋವು ಇತ್ತು ಅಂತಂದರೆ ನಿಮಗೆ ಹೀಟಾಗಿದೆ ಅಂತ ಅರ್ಥ. ಆ ತಲೆನೋವನ್ನು ಕಡಿಮೆ ಮಾಡಲಿಕ್ಕೆ ಹಸರ್ ಸ್ಕೆಚ್ ಪೆನ್ ತಗೊಂಡು ಈ ಸ್ಟಮಕ್ ಪಾಯಿಂಟಿಗೆ ಇಲ್ಲೇ ಈ ಥರ ಹಾಕ್ಕೊಂಡು, ಮತ್ತು ಇಲ್ಲಿ ಸ್ಪ್ಲೀನ್ ಭಾಗ ಬರುತ್ತೆ, ಈ ಸ್ಪ್ಲೀನ್ ಭಾಗಕ್ಕೆ ಇವೆರಡೂ ಭಾಗಕ್ಕೆ ಹಾಕ್ಕೊಂಡು 4 ತಾಸುಗಳ ನಂತರ ಅಳಿಸ್ಕೊಂಡ್ರೆ ನಮಗೆ ತಲೆನೋವು ಕಡಿಮೆ ಆಗುತ್ತೆ. ಇವಾಗ ನಾನು ನಿಮಗೇನು ಹೇಳಿದೆ, ಹೀಟಾಗಿ ತಲೆನೋವು ಬಂದಾಗ ನಿಮಗೇನು ಮಾಡಬೇಕು ಅಂತ ಹೇಳಿದೆ. ನಿಮಗೆ ಕೋಲ್ಡ್ ಆಗಿ ತಲೆನೋವು ಬಂತು ಅಂದರೆ ತಲೆನೋವು ನಿಮಗೆ ಪಟ್ ಪಟ್ ಅಂತ ಇಲ್ಲ, ಈ ಭಾಗದಲ್ಲಿ ಹಂಗೆ ಲೈಟಾಗಿ ದಿಮ್ 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 ಅಂತ ಇರುತ್ತೆ. ಅವಾಗೇನು ಅಂತಂದರೆ ನಮಗೆ ಸ್ಪ್ಲೀನು ಮತ್ತು ಸ್ಟಮಕ್ಕು ಕೋಲ್ಡ್ ಆಗಿರುತ್ತೆ. ಅವಾಗ ಅದನ್ನು ಹೆಂಗೆ ಕಡಿಮೆ ಮಾಡ್ಕೋಬೇಕು ಅಂತಂತಂದರೆ, ಆ ತಲೆನೋವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ನೀವು ಸ್ಕೈ ಬ್ಲೂ ಸ್ಕೆಚ್ ಪೆನ್ ತಗೊಂಡು ಇದೇ ಭಾಗ, ಈಗ ನಾನು ಹೇಳ್ದವನು ನಿಮಗೆ ಗ್ರೀನ್ ಹಾಕ್ಕೊಂಡಿದ್ದಾನಲ್ಲ, ಅದೇ ಭಾಗಕ್ಕೆ ನೀವು ಸ್ಕೈ ಬ್ಲೂ ಸ್ಕೆಚ್ ಪೆನ್ನ ಈ ಥರ ಹಾಕ್ಕೊಂಡು ಇಲ್ಲಿ ಹಾಕ್ಕೊಂಡು 4 ತಾಸುಗಳ ನಂತರ ಹಾಕ್ಕೊಂಡು ತೆಗೆದ್ರೆ ನಿಮಗೆ ತಲೆನೋವು ಕಡಿಮೆ ಆಗುತ್ತೆ. ನಿಮಗೆ ಇಲ್ಲಿ ಈ ಮುಂಭಾಗದಲ್ಲಿ ಬರುವ ತಲೆನೋವು ಕಡಿಮೆ ಆಯಿತು. ನಂತರ ಇವಾಗ ಇಲ್ಲಿ ತಲೆನೋವಿಂದ ನಿಮಗೆ ತಲೆನೋವು ಬಂದಾಗ ಏನು ಮಾಡಿ ಕಡಿಮೆ ಮಾಡ್ಕೋಬೇಕಂತ ಹೇಳಿದೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಕಿವಿ ಬರುತ್ತಲ್ಲ, ಕಿವಿ ಮೇಲೆ ಇಲ್ಲಿ
ಇವೆರಡೂ ಭಾಗದಲ್ಲಿ ನಿಮಗೆ ತಲೆನೋವು ಬರ್ತಾ ಇದೆ ಅಂತಂದರೆ ನಿಮಗೆ ಲಿವರ್ ಮತ್ತು ಗಾಲ್ ಬ್ಯಾಡರ್ ಪ್ರಾಬ್ಲಮ್ನಿಂದ ಬರ್ತಾ ಇರುತ್ತೆ. ಗಾಲ್ ಬ್ಯಾಡರ್ ನಿಮಗೆ ಹೀಟ್ ಆದರೂ ತಲೆನೋವು ಬರ್ತಾ ಇರುತ್ತೆ. ಆಮೇಲೆ ಗಾಲ್ ಬ್ಯಾಡರ್ ಕೋಲ್ಡ್ ಆದರೂ ಬರ್ತಾ ಇರುತ್ತೆ. ನಿಮಗೆ ಆಗಲೇ ಹೇಳಿದ್ನಲ್ಲ ನಾನು, ಹೀಟಾಗಿ ತಲೆನೋವು ಬರ್ತಾ ಇದೆ ಅಂದರೆ ನಿಮಗೆ ಇಲ್ಲಿ ಈ ಭಾಗದಲ್ಲಿ ಜೋರಾಗಿ ಹಿಂಗೆ ಪಟ್ 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 ಅಂತ ಇರುತ್ತೆ. ಆವಾಗ ನೀವೇನು ಅನ್ಕೋಬೇಕು, ನಮಗೆ ಇಲ್ಲಿ ಬರುವ ಗಾಲ್ ಬ್ಯಾಡರ್ನಿಂದ ಗಾಲ್ ಬ್ಯಾಡರ್ ಹೀಟಾಗಿ ನಮಗೆ ತಲೆನೋವು ಬರ್ತಾ ಇದೆ ಅಂತ ಹೇಳಿ ನಾವು ಈ ಸ್ಕೆಚ್ ಪೆನ್, ಗ್ರೀನ್ ಸ್ಕೆಚ್ ಪೆನ್ ತಗೊಂಡು ಇದು ಈ ಭಾಗ ಬರುತ್ತಲ್ಲ, ಇಲ್ಲಿ ಗಾಲ್ ಬ್ಯಾಡರ್ ಇಲ್ಲಿ ಬರುತ್ತೆ, ಇಲ್ಲಿ ಈ ಗ್ರೀನ್ ಸ್ಕೆಚ್ ಪೆನ್ ಹಚ್ಕೊತಾ ಬಂದರೆ ನಿಮಗೆ ಇಲ್ಲಿ ಬರುವ ತಲೆನೋವು ಕಡಿಮೆ ಆಗುತ್ತೆ. ನಂತರ ನಿಮಗೆ ಇಲ್ಲೇ ತಲೆನೋವು ಯಾವಾಗಲೂ ಪಟ್ ಪಟ್ ಜೋರಿರಂಗಿಲ್ಲ, ನಿಧಾನವಾಗಿ ದಿಮ್ 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 ಅಂತ ಇರುತ್ತೆ. ಆವಾಗ ನಿಮಗೆ ಏನಾಗಿರುತ್ತೆ ಅಂತಂದರೆ ಕೋಲ್ಡ್ ಆಗಿರುತ್ತೆ. ಗಾಲ್ ಬ್ಯಾಡರ್ ಕೋಲ್ಡ್ ಆಗಿ ನಿಮಗೆ ಅಲ್ಲೇ ಲೈಟಾಗಿ ತಲೆನೋವು ಇರುತ್ತೆ. ಆವಾಗ ನೀವು ಈಗ ಅದೇ ಜಾಗಕ್ಕೆ ನೀವು ಸ್ಕೈ ಬ್ಲೂ ಸ್ಕೆಚ್ ಪೆನ್ನನ್ನು ತಗೊಂಡು ಈ ಬರುವ ಜಾಗಕ್ಕೆ ಇದನ್ನು ಹಾಕ್ಕೊತಾ ಬಂದರೆ ನಿಮಗೆ ಇಲ್ಲಿ ನಿಧಾನವಾಗಿ ಬರ್ತಾ ಇರೋ ತಲೆನೋವು ಕಡಿಮೆ ಆಗುತ್ತೆ. ನಂತರ ಒಬ್ಬೊಬ್ಬರಿಗೆ ಇಲ್ಲಿ ತಲೆನೋವು ಬರುತ್ತೆ. ನೆತ್ತಿ ಮೇಲೆ ತಲೆನೋವು ಬಂತಂದರೆ ನಿಮಗೆ ಲಿವರ್ ಹೀಟ್ ಆಗಿರುತ್ತೆ ಅಂತ. ಲಿವರ್ ಹೀಟ್ ಆದಾಗ ನಿಮಗೆ ಲಿವರ್ ಜಾಗಕ್ಕೆ ನೀವು ಇಲ್ಲಿ ಲಿವರ್ ಜಾಗ ಬರುತ್ತೆ. ಈ ಹಸಿರು ಸ್ಕೆಚ್ ಪೆನ್ ತಗೊಂಡು ಈ ಲಿವರ್ ಜಾಗಕ್ಕೆ ಗ್ರೀನ್ ಸ್ಕೆಚ್ ಪೆನ್ ಹಚ್ಕೋತಾ ಬಂದರೆ ನಿಮಗೆ ಇಲ್ಲಿ ಬರುವ ತಲೆನೋವು ಕಡಿಮೆ ಆಗುತ್ತಾ ಬರುತ್ತೆ. ನಂತರ ಇಲ್ಲಿ ಹೆಣ್ಣು ಮಕ್ಕಳು ಜಡೆ ಹಾಕ್ಕೊತಾರಲ್ಲ, ಆ ಭಾಗದಲ್ಲಿ ನಿಮಗೆ ತಲೆನೋವು ಬಂತಂತಂದರೆ ಅಲ್ಲಿ ಏನಾಗಿದೆ ಅಂದರೆ ಕಿಡ್ನಿ ಕೋಲ್ಡ್ ಆಗಿರುತ್ತೆ ಅಂತ ಅರ್ಥ. ಆ ಕಿಡ್ನಿ ಕೋಲ್ಡನ್ನು ಆ ತಲೆನೋವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ನಾವು ಸ್ಕೈ ಬ್ಲೂ ಸ್ಕೆಚ್ ಪೆನ್ ತಗೊಂಡು ಇಲ್ಲಿ ಕಿಡ್ನಿ ಜಾಯಿಂಟ್ ಬರುತ್ತೆ, ಈ ಜಾಯಿಂಟಿಗೆ ನೀವು ಸ್ಕೈ ಬ್ಲೂ ಸ್ಕೆಚ್ ಪೆನ್ನನ್ನು ಹಾಕೋತಾ ಬಂದರೆ ಈ ಭಾಗಕ್ಕೆ ಈ ಸ್ಕೈ ಬ್ಲೂ ಸ್ಕೆಚ್ ಪೆನ್ನನ್ನು ನೀವು ಹಾಕ್ಕೊತಾ ಬಂದರೆ ತಲೆನೋವು ಕಡಿಮೆ ಆಗುತ್ತೆ. ಮತ್ತು ನಮ್ಮ ಕಿಡ್ನಿ ಭಾಗ ಎಲ್ಲಿ ಬರುತ್ತೆ ಅಂತಂದರೆ ಇಲ್ಲಿ ಇವೆರಡು ಬೆರಳಿನ ನಡುವೆ ಇಲ್ಲಿ ಮೇಲೆ ಹೋದರೆ ಇಲ್ಲಿ ಎರಡು ಕುಳಿ ಇರುತ್ತೆ. ಆ ಕುಳಿಗೆ ನೀವು ಹಿಂಗೆ ಪ್ರೆಷರ್ ಮಾಡಿಕೊಂಡು ಇಲ್ಲಿ ಕರಿ ಸ್ಕೆಚ್ ಪೆನ್ ತಗೊಂಡು ಈ ಥರ ಹಚ್ಕೋತಾ ಬಂದರೆ ನಿಮಗೆ ಇಲ್ಲಿ ಬರುವ ತಲೆನೋವು ಕಡಿಮೆ ಆಗುತ್ತೆ. ಹೀಗೆ ತಲೆನೋವು ಬರುವುದರಲ್ಲಿ ಹಲವಾರು ವಿಧಗಳಿವೆ. ಇನ್ನೂ 2-3 ಥರದ ತಲೆನೋವುಗಳು ಯಾವ ಥರ ಬರ್ತಾವೆ ಅಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ತಲೆನೋವುಗಳನ್ನು ನಿಮಗೆ ಕಡಿಮೆ ಮಾಡ್ಕೋಬೇಕು ಅಂತಂದರೆ ಈಗ ನಿಮಗೆ ಕಲರ್ಗಳನ್ನು ಹಚ್ಕೊಳ್ರಿ ಅಂತ ಹೇಳ್ತೀನಲ್ಲ, ಈ ಕಲರ್ಗಳನ್ನು ನೀವು ಹಗಲಿ ಹಾಕಿಕೊಂಡರೆ 3-4 ತಾಸುಗಳು ಹಾಕಿಕೊಂಡು ಆ ಕಲರ್ಗಳನ್ನು ವಾಶ್ ಮಾಡ್ಕೊಳ್ಳಿ. ನಮಗೆ ಹಗಲಿ ಹಾಕಲಿಕ್ಕೆ ಆಗೋದಿಲ್ಲ ಅಂತಂದರೆ ನೈಟ್ ಊಟ ಮಾಡಿ ಮಲಗುವಾಗ ಹಾಕಿಕೊಂಡು ಮಲಗಿ ಬೆಳಗ್ಗೆ ವಾಶ್ ಮಾಡ್ಕೊಳ್ಳಿ. ಇದರಲ್ಲಿ ವ್ಯತ್ಯಾಸವೇನೆಂದರೆ ಹಗಲಿ ಹಾಕಿದಾಗ ಬೇಗ ನಿಮಗೆ ತಲೆನೋವು ವರ್ಕ್ ಆಗುತ್ತೆ, ರಾತ್ರಿ ಹಾಕಿದಾಗ ನಿಮಗೆ ನಿಧಾನವಾಗಿ ವರ್ಕ್ ಆಗುತ್ತೆ.